ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ರಾಧಿಕಾ ಮೂರ್ತಿ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಪ್ಪ ಇಷ್ಟೊಂದು ಮೇಕಪ್ ಮಾಡ್ಕೊಂಡು ರೆಡಿ ಆಯ್ತವಳೆ ಅಂತ ಅಂದ್ಕೊತಿದ್ದೀರಾ? ಸೊ ಇವತ್ತು ಬುಧವಾರ, ಅದು ಇವತ್ತು ಇನ್ನೊಂದು ಸ್ಪೆಷಲ್ ಏನಂದರೆ ಗುರು ಪೂರ್ಣಿಮೆ ಆ್ಯಂಡ್ ಯಾವುದು ಸಾಯಿಬಾಬಾ ದೇವ್ರದ್ದು ಜನ್ಮದಿನ ಅಂತ ಹೇಳ್ತಾಯಿದ್ರು. ಸೊ ಅದಕ್ಕೆ ನಮ್ಮ ರಾಮನಗರದಲ್ಲಿ ತುಂಬ ಜೋರಾಗಿ ಮಾಡ್ತಾರೆ. ಸಾಯಿಬಾಬಂದು ದೇವಸ್ಥಾನದ ಡೆಕೋರೇಷನ್ ಆಗಲಿ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಅದಕ್ಕೆ ನಮ್ಮದು ದೇವಸ್ಥಾನ ಇದೆಯಲ್ಲ ರಾಮನಗರದಲ್ಲಿ, ನಮ್ಮ ದೇವ್ರಿಗೆ ಒಂದು ಸ್ವಲ್ಪ ಕೈ ಮುಕ್ಕು ಬರೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಪಾಪಗೂ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿದ್ದೀನಿ ಆ್ಯಂಡ್ ನಾನು ಸ್ನಾನ ಮಾಡ್ಕೊ ಕೂಡ ಬಂದೆ. ಈಗ ಸ್ವಲ್ಪ ಕೂದಲೆಲ್ಲ ಆರಬೇಕು, ಎಲ್ಲ ಫುಲ್ಲು ಡ್ರೈ ಮಾಡೋಣ ಅಂದ್ಕೊಂಡು ಹೇರ್ ಡ್ರೈಯರಲ್ಲಿ ಮಾಡ್ಕೋತಾ ಇದ್ದೀನಿ. ಸೊ ಗೈಸ್, ನಮ್ಮ ರಾಮನಗರಗೆ ಅದೇ ಸಾಯಿಬಾಬಾ ಟೆಂಪಲ್ ದೇವಸ್ಥಾನಕ್ಕೆ ಯಾರ್ಯಾರು ಕಾಮೆಂಟ್ ಮಾಡಿ ಗೈಸ್. ಬಂದಿದ್ದರೆ ಅಟ್ಲೀಸ್ಟ್ ನನ್ನ ನೋಡಿದರೆ ಕಾಮೆಂಟ್ ಮಾಡಿ ಗೈಸ್, ನನಗೂ ಖುಷಿಯಾಗುತ್ತೆ. ಸೊ ಗೈಸ್, ನೆಕ್ಸ್ಟು ನಾನು ಕೂದಲೆಲ್ಲ ಒಣಗಿಸ್ಕೊಂಡೆ. ಯಾಕಂದರೆ ನನಗೆ ಮೊದಲೇ ಕೋಲ್ಡ್ ಆಗಿಬಿಟ್ಟೈತೆ. ನನ್ನ ವಾಯ್ಸು ಕೂಡ ನಿಮಗೆ ಕರೆಕ್ಟಾಗಿ ನೋಡಿಬೇಕಾದ್ರೆ ಅಬ್ಸರ್ವ್ ಮಾಡಿ ನನ್ನ ವಾಯ್ಸ್ ಕೂಡ ಹೇಗಿದೆ ಅಂತ. ಗಂಟ್ಲು ಕೊಟ್ಕೊಬಿಟ್ಟು ಫುಲ್ ಕೋಲ್ಡ್ ಆಗಿಬಿಟ್ಟೈತೆ, ಜ್ವರ ಬಂದ್ಬಿಟ್ಟಿತ್ತು ನನಗೂ ಅಷ್ಟೇ, ಪಾಪಗೂ ಅಷ್ಟೇ. ಸೊ ಫೈನಲಿ ರೆಡಿ ಆದೆ. ನೋಡಿ ಯಾವ ರೀತಿ ಕಾಣ್ತಿದ್ದೀನಿ ಅಂತ. ನಾನು ಸಿಂಪಲ್ಲಾಗಿ ಕಾಣ್ತಿದ್ದೀನಿ ಆ್ಯಂಡ್ ಫೇಸ್ ಕೂಡ ಡಲ್ ಕಾಣಿಸ್ತಿದೆ ಅಂತ ಅನಿಸುತ್ತೆ ಅಲ್ವಾ? ರೆಡಿ ಆಗಿಬಿಟ್ಟು ನಾನು ದೇವ್ರ ಪೂಜೆ ಎಲ್ಲ ಮಾಡಿದ್ದೆ. ಈಗ ಹೊರಡಬೇಕು ಗೈಸ್. ಹಳ್ಳಿ ಕಡೆ ಜಿಂಜಪ್ಪ ಬರ್ತಾರೆ ಅಂತ ಅಂತಾರಲ್ಲ, ತೋರಿಸ್ತೀನಿ ಬನ್ನಿ. ಅವ್ರನ್ನ ಬಂದಿದ್ದಾರೆ, ಅಲ್ಲಿ ಪಾಪು ಅಲ್ಲ ಅವನೇ. ಬೈಲಿ ಇದು ಮಾಮಿ ಮಾವಿನಪ್ಪ ಸ್ವಂತ ಮಕ್ಕಳು ಮರಿಯೋಗ ಬರುತ್ತಾವ ಹೇಳೋದು ಬಿಡೋದು ಎದುರುಕೊಳ್ಳೋದು ಬಿಟ್ಟಿರೋದು ಅಲಮುರಿ ಕಚ್ಚೋದು ಬೀಚ್ ಕುಂಜಪ್ಪ ಸ್ವಂತ ಸೇರ್ಕೊಂಬಯ್ಯ ಚಿಂಗಂಜಯ್ಯ ನಾಗಭೂಷಣಯ್ಯ ಕುಂಜಪ್ಪ ಬಾರ್ಲಾಂದರೆ ಬರ್ಲಾಗ್ತೈತಿಯ, ಬಾರ್ಲಾಂದ್ರೆ ಬರ್ಲಾಗ್ತೈತಿಯ. ಮಾವಿನಪ್ಪ ಸ್ವಂತ ಸೇರ್ಕೊಂಬಯ್ಯ ಚಿಂಗಂಜಯ್ಯ ನಾಗಭೂಷಣಪ್ಪ ತಿರ್ಕಪ್ಪ ಕುಂಜಪ್ಪ ನಾಷ್ಟ ಆಯ್ತು. ಗೈಸ್ ನೋಡಿದ್ರಿ ಅಲ್ವಾ, ಹಳ್ಳಿ ಕಡೆ ಹಿಂಗೆ ಬರ್ತಾರೆ. ತಿಂಗಳು ಇಲ್ಲ ಯಾವಾಗೂ ಅಪರೂಪಕ್ಕೆ ಜುಂಜಪ್ಪ ಅಂತ ಬರ್ತಾರೆ. ನಾವು ಚಿಕ್ಕ ವಯಸ್ಸಲ್ಲಿ ಅವ್ರನ್ನ ನೋಡಿದ್ರೆ ಓಡ್ಬಿಡ್ತಿದ್ದೋ. ಅಂದರೆ ಎದ್ದುಗಿಂತ ಸ್ವಲ್ಪ ದೊಡ್ಡರಾದ್ಮೇಲೆ ನೋಡ್ದೆ ಅವ್ರು ಬಂದಿದ ತಕ್ಷಣ ಓಡ್ ಮನೇಲಿ ಲವಿಸ್ಕೊಬಿಡುವು. ನಮ್ಮ ಅಜ್ಜಿ ಇಲ್ಲ ನಮ್ಮ ಮಮ್ಮಿ ಯಾರಾದರೂ ಬಂದು ಚಾರ್ಲಿ ನಮ್ಮ ಮಮ್ಮಿಲೇ ಯಾರಾದರೂ ಬಂದು ಅದೇ ಕಾಯಿನು ಇಲ್ಲ ನಾವು ಆಮೇಲೆ ನಮ್ಮ ಅಜ್ಜಿ ಇನ್ನೊಂದು ಮಾಡ್ತಾಯಿದ್ವಿ, ಏನು ಗೊತ್ತಾ, ಅದಕ್ಕೆ ದುಡ್ಡು ಹಾಕ್ಬಿಟ್ಟು ಆಮೇಲೆ 2 ಗಂಧದ ಕಡ್ಡಿ ಮತ್ತು ಹೂವು ಎಲ್ಲ ತೊಗೊಂಡ್ಬಿಟ್ಟು ಅದಕ್ಕೆ ಪೂಜೆ ಮಾಡ್ತಿದ್ವಿ. ಅದಕ್ಕೆ ಪೂಜೆ ಮಾಡಿಬಿಟ್ಟು ಅದೇ ಅದು ದುಡ್ಡು ಕೊಟ್ಬಿಟ್ಟು ಬರ್ತಿದ್ವಿ. ಅವ್ರ ಹಣೆಗೆ ಏನೋ ಇಡ್ತಾರಲ್ವ, ಅದೇ ಈ ಬದಿ ಥರ, ಅದನ್ನು ಇಡ್ಸ್ಕೊಂಡು ಬರ್ತಾಯಿದ್ವಿ ಚಿಕ್ಕ ವಯಸ್ಸಲ್ಲಿ ನಾವು. ಈಗಲೂ ಅಷ್ಟೇ, ಅವ್ರನ್ನೆಲ್ಲ ನೋಡಿದಾಗ ಎಷ್ಟು ಖುಷಿ ಆಗುತ್ತಲ್ವ. ಹಳ್ಳಿ ಕಡೆ ಹಿಂಗೆಲ್ಲ ಇರಬೇಕು ಗೈಸ್. ಯಾಕಂದರೆ ಅವ್ರು ಏನಕ್ಕೆ ಬರ್ತಾರೆ ಅಂದರೆ ಅದೇ ಮಕ್ಕಳುಗಳು ಹೆದ್ರುಕೊಂಡಿದ್ರೆ ಮತ್ತು ಏನಾದರೂ ಚಲ್ಲಿ ಹಿಡಿಯೋದು, ಮತ್ತು ಅದೇ ಹಳ್ಳಿ ಕಡೆ ಇದು ಬರುತ್ತೆ ನೋಡಿ, ಏನದು ಚೇಳು ಹಾವು ಅವೆಲ್ಲ ಬರದೇ ಇರಲಿ ಅಂತ ಅವರು
ಹೇಳ್ಬಿಟ್ಟು ನಮಗೆ ಆಶೀರ್ವಾದ ಥರ ಹಿಂಗೆ ಮಾಡ್ತಾರೆ. ಐ ಥಿಂಕ್ ಅದು ಕ್ಯಾಪ್ಚರ್ ಆಗಿದೆ ಅನಿಸುತ್ತೆ ಆ ವಿಡಿಯೋದಲ್ಲಿ, ನೋಡಿ ಗೈಸ್ ಒಂದ್ಸಲ. ಅಂದರೆ ಚೆನ್ನಾಗಿರುತ್ತೆ ಗೈಸ್, ಆ ಥರ ಎಲ್ಲ ಮಾಡಿಸ್ಬೇಕು ಪಾಪುಗಳಿಗೆ. ಅವರು ಚೆನ್ನಾಗಿ ಆಶೀರ್ವಾದ ಎಲ್ಲ ಮಾಡ್ತಾರೆ. ಒಟ್ನಲ್ಲಿ ನನ್ನ ಚಿಕ್ಕ ವಯಸ್ಸಿನ ಮೆಮೊರಿ ಅಂತೆಲ್ಲ ತುಂಬ ಚೆನ್ನಾಗಿದೆ ಗೈಸ್. ಅವ್ರನ್ನ ನೋಡಿದ್ರೆ ಸಾಕು, ಅವರು ಇನ್ನೊಂದು ಬೀದಿ ಅಂತೆಲ್ಲ ಹೇಳ್ತಾರಲ್ವ, ಅದರ ಬೀದಿ ನೆಕ್ಸ್ಟ್ ಅವರು ಆಗಲೇ ಬೀದಿಲಿ ಬರ್ತಿರ್ತಾರೆ ಅಂದ್ಕೊಳ್ಳಿ. ನಾವು ಆಗಲೇ ಮನೇಲಿ ಔಸ್ಕೊಬಿಟ್ಟಿರ್ತಿದ್ವಿ. ನಮ್ಮ ಅಜ್ಜಿ ಹತ್ರ ಬಂದ್ಬಿಟ್ಟು ಜುಂಜಪ್ಪ ಬತ್ತೈತೆ ಅಂತ ಹೇಳ್ಕೊಂಡು ಹೆದರ್ಕೋತಿದ್ವಿ. ಈಗ ಅದೇನಿಲ್ಲ ಗೈಸ್, ನಾವೇನು ಹೆದರ್ಕೊಳ್ಳಲ್ಲ, ಹೆದರ್ಕೋತಾನೆ. ನಾನೇನು ಇವಾಗೆಲ್ಲ ಅಭ್ಯಾಸ ಆಗಿರುತ್ತಲ್ಲ, ನಾವೆಲ್ಲ ದೊಡ್ಡವರಾಗಿದ್ದೀವಲ್ಲ ಗೈಸ್, ಅದಕ್ಕೆ ಹೆದರ್ಕೊಳ್ಳಲ್ಲ. ಆ್ಯಂಡ್ ನನ್ನ ವಾಯ್ಸ್ ಯಾಕೆ ಹಿಂಗೆ ಕೇಳಿಸ್ತಿರ್ಬೋದು ಅಂತ ಅಂದ್ಕೋಬೋದು ನೀವು. ನನಗೆ ಸ್ವಲ್ಪ ಹುಷಾರಿಲ್ಲ, ಕೋಲ್ಡ್ ಆಗ್ಬಿಟ್ಟಿದೆ. ಪಾಪುಗೂ ಅಷ್ಟೇ, ಅವನಿಗೂ ಕೆಮ್ಮು ನೆಗಡಿ, ಸ್ವಲ್ಪ ಗಂಟ್ಲಿಗೆ ಇರ್ತಿರ್ತಾರ ಗೈಸ್. ನನಗೆ ನೆನ್ನೆ ನಾನು ಅವನು ಇಬ್ಬರು ಹೋಗಿ ಹಾಸ್ಪಿಟಲ್ಗೆ ಇಂಜೆಕ್ಷನ್ ತೊಗೊಬಂದ್ವಿ. ನಾನು ಈಗ ರೀಸೆಂಟಾಗಿ ಒಂದು ವೀಕಲ್ಲ ಹಾಸ್ಪಿಟಲ್ಗೆ ಹೋಗಿದ್ದೆ. ಏನು ಗೊತ್ತಾ, ಇಲ್ಲೇನೋ ಗಾಯ ಥರ ಕಾಣ್ತಿದೆಯಲ್ಲ ನೋಡಿ, ನಿಮಗೆ ರೆಡ್ ಕಲರ್ ಥರ ಕಾಣ್ತಿದ್ಯಾ, ಅದು ಸ್ವಲ್ಪ ಈ ಥರ ಇರಲಿಲ್ಲ. ಹಳ್ಳಿ ಕಡೆ ಅದನ್ನ ಪಲ್ಯ ಹುಚ್ಚ ಇದಿರೋದು ಅಂತೇಳೋ ಅಂತಾರೆ ನೋಡಿ. ಅದು ಆ್ಯಕ್ಚುಲಿ ಅದು ಪಳ್ಳಿ ಹುಚ್ಚ ಇದ್ದರೆ ದೊಡ್ಡಕ್ಕಾಗುತ್ತಂತೆ. ಅದು ಹುಚ್ಚ ಇದ್ದಾಗ ಅದೇ ಸೀಮೆ ಬದ್ದೆ ಅಂತೇನೋ ಅಂತಾರಲ್ಲ, ಅದೇ ಹಂಚಿನ ಮನೆ ಇದ್ದಾಗ ಹಂಚಿರುತ್ತಲ್ಲ, ಅದನ್ನು ಎಣ್ಣೆಲಾಕ್ಬಿಟ್ಟು ತೆಗೆದ್ಬಿಟ್ಟು ಇಲ್ಲಿ ಹಾಕೋತಿದ್ವಿ. ಅದೇ ಅವರಂದರು ಇದು ಪಲ್ಯ ಹುಚ್ಚ ಇರೋದಲ್ಲ, ಅದಾದರೆ ದೊಡ್ಡಗಾಗುತ್ತೆ ಅಂತ ಹೇಳಿದ್ರು. ಸೊ ಇದು ಸ್ಕಿನ್ ಇನ್ಫೆಕ್ಷನ್ ಥರ ಏನೋ ಆಗಿದೆ ಅಂದ್ಬಿಟ್ಟು ಒಂದು ಇಂಜೆಕ್ಷನು ಮತ್ತು ಟ್ಯಾಬ್ಲೆಟ್ ತೊಗೊಂಬಂದಿದ್ದೆ. ಅಂದರೆ ಊರಿಗೆ ಹೋಗೋಕ್ಕಿಂತ ಮುಂಚೆ, ಅದೇ ದೇವ್ರು ಮಾಡ್ತಿದ್ದಾರೆ ಅಂತ ಹೇಳಿದ್ನಲ್ಲ ಲಾಗಲ್ಲಿ, ಅದು ಹೋಗೋಕ್ಕಿಂತ ಮುಂಚೆ ಒಂದು ವಾರ ಆಗಿರ್ಬೋದೇನೋ, ಒಂದು ವೀಕು ಆಗಿರೋ ಡೌಟು. ಮತ್ತೆ ಈಗ ಹುಷಾರು ತಪ್ಪತೆ, ಮತ್ತೆ ಅದೇನೋ ಗೊತ್ತಿಲ್ಲ ಗೈಸ್ ನನಗೆ, ಅದೇನೋ ಚಿಕ್ಕ ಇನ್ಫೆಕ್ಷನ್ಗಳ ಥರ ಆಗೋಯ್ತವೆ. ಸ್ವಲ್ಪ ಒಂದೇನಾದರೂ ಒಂಚೂರು ಇನ್ಫೆಕ್ಷನ್ ಆಗಿಬಿಟ್ರೆ ಆಗಲೇ ಹುಷಾರು ತಪ್ಪಿಟ್ಬಿಡ್ತಿದ್ದೀನಿ. ಅವನು ಅಷ್ಟೇ, ಎದಕ್ಕೂ ಅಷ್ಟೇ, ಒಂದು ಚಿಕ್ಕ ಇನ್ಫೆಕ್ಷನ್ ಆಗಂಗಿಲ್ಲ, ಆಗಲೇ ಅವನು ಹುಷಾರು ತಪ್ಪಿಡ್ತಾನೆ. ನಾವೆಷ್ಟು ಸ್ಮೂತ್ ಒಂಥರ ಹೆಂಗೆ ಗೊತ್ತಾ ಗೈಸ್, ನಾನು ಎದು ಹಾಗೆ ಒಂದೇನಾದರೂ ಸೊಳ್ಳೆ ಗದ್ರೆ ಸಾಕು ಅಷ್ಟಪ್ಪ ಊದ್ಕೊಬಿಟ್ಟಿರೋ ಥರ, ಆ ಥರ ಜಾಸ್ತಿ ಇನ್ಫೆಕ್ಷನ್ ಎಲ್ಲ ಆದರೆ ನಾವು ತಡೆಯಲ್ಲ. ಸೊ ನಾನು ಅಮ್ಮ ಮನೆಯಿಂದ ಬಂದೆ, ಅದೇ ಎಲ್ಲ ಮುಗಿಸ್ಕೊಂಡು ಅಕ್ಕಾರೆಲ್ಲ ಹೋದರು, ನಾನು ಬಂದೆ. ಇವನು ನೋಡಿ ಗೈಸ್, ಅದೇ ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ, ಅದು ನಾಯಿ ಮರಿನ ಹೆಂಗೆ ತಪ್ಕೊಂಡವನೇ, ಕಚ್ಚು ಬಿಡ್ತದ ಕಣು. ಥೂ, ಸ್ನಾನ ಮಾಡಿದ್ದೆ ಬಿಡು, ಅಲ್ಲಿ ಅದು ರಮ ಬತ್ತೈತೆ. ಸೊ ಏನು ಹೇಳ್ತಿದ್ದೆ, ಅದೇ ಪಾಪು ಈಗಲೇ ಹುಷಾರಿಲ್ಲ. ಅದು ನಾಯಿ ಮರಿನ ತಂದಿದ್ವಿ ಅಂತ ಹೇಳಿದ್ನಲ್ಲ, ಆ ನಾಯಿ ಮರಿನೇ ತಪ್ಕೊಂಡಿರ್ತಾನೆ, ಅದು ಮೊದಲೇ ಹುಷಾರಿಲ್ಲ. ಸೊ ಅದನ್ನು ಇನ್ಫೆಕ್ಷನ್ ಆಯ್ತವೆ, ಅದ್ರ ಕೂದಲುಗಳೆಲ್ಲ ಮೇಲೆ ಬಿದ್ದರೆ ಅದೆಲ್ಲ, ಸೊ ಅದನ್ನ ತುಂಬ ಗಟ್ಟಿಯಾಗಿ ತಪ್ಕೊಬಿಡ್ತಾನೆ. ಅವನಿಗೆ ಅದೇನೋ ಗೊತ್ತಿಲ್ಲ, ಈ ಕ್ಯಾಟು ಈ ಡಾಗ್ಸ್ ಅವೆಲ್ಲ ತುಂಬ ಇಷ್ಟ. ಸೊ ನಾನು ಆಗಲೇ ವೀಡಿಯೋದಲ್ಲಿ ಹೇಳಿದ್ದೀನಿ ಎಲ್ಲಿಗೆ ಹೋಗ್ತಿದ್ದೀವಿ, ಯಾಕೆ ಹಿಂಗೆ ರೆಡಿಯಾಗಿದ್ದೀನಿ ಅಂತ ಹೇಳ್ತೀನಿ. ಅದೇ ಇವತ್ತು ಸಾಯಿಬಾಬಾ ಜನ್ಮದಿನನ ಏನೋ, ಸಾಯಿಬಾಬಾ ಹುಟ್ಟಿದ ದಿನ ಏನೋ ಅಂತ ಹೇಳ್ತಿದ್ರು ಮನೇಲಿ. ಸೊ ನಮ್ಮ ಅತ್ತೆ ಮಗಳು, ನಮ್ಮ ಅಕ್ಕ ಅವ್ರು ಬರ್ತಾರೆ ರಾಮನಗರ, 11 ಗಂಟೆ ಹಂಗೆ ಬರ್ತಾರೆ. ಇವಾಗ 11 ಗಂಟೆ ಆಯಿತು, ಇವಾಗ ಹೊರಡಬೇಕು. ಎಲ್ಲ ರೆಡಿಯಾಗಿದ್ದೀವಿ. ಅವನಿಗೂ ಕೂಡ ತುಂಬ ಚೆನ್ನಾಗೆಲ್ಲ ರೆಡಿ ಮಾಡಿದ್ದೀನಿ. ಅವನಿಗೂ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿದ್ದೀನಿ. ಸೊ ಈಗ ಹೊರಡಬೇಕು. ಸೊ ಆ್ಯಂಡ್ ಇನ್ನೊಂದು ಏನಂದರೆ, ಇವತ್ತು ಹುಣ್ಣಿಮೆ ಗೈಸ್. ಯಾವುದಾದ್ರೂ ಟೆಂಪಲ್ಗೆ ಹೋದರೆ ತುಂಬ ಒಳ್ಳೆಯದಾಗುತ್ತೆ. ಸೊ ಅದಕ್ಕೆ ಟೆಂಪಲ್ಗೆ, ಅದೇ ಸಾಯಿಬಾಬಾ ಹೇಗೋ ಹುಟ್ಟಿದ ದಿನ ಅಲ್ವಾ, ಅಲ್ಲೆಲ್ಲ ರಾಮನಗರದಲ್ಲಿ, ನಾನು ಹೋಗ್ತಿರೋ ಟೆಂಪಲ್ ಒಂದು ರಾಮನಗರದಲ್ಲಿ. ಹೇಗೆ ಡೆಕೋರೇಷನ್ ಮಾಡ್ತಾರೆ, ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಆಲ್ಮೋಸ್ಟ್ ರಾಮನಗರ ಇದ್ದರೆ ಯಾರಾದರೂ ಅವರಿಗೆಲ್ಲ ಗೊತ್ತಿರುತ್ತೆ. ಬೇರೆ ಔಟ್ಸೈಡ್ ನನ್ನ ವೀಡಿಯೋಸ್ ನೋಡ್ತಿದ್ರೆ ತೋರಿಸ್ತೀನಿ ಗೈಸ್. ಸೊ ಈಗ 11 ಗಂಟೆ, ಈಗ ಹೊರಡಬೇಕು ಗೈಸ್. ಸೊ ನಾನು ಏನರಲ್ಲಿ ಹೋಗಬೇಕು ಅಂದರೆ, ಅದೇ ಆಟೋ ಬಸ್ಸಲ್ಲಿ ಹೋಗಬೇಕು. ಐ ಥಿಂಕ್ ಬಸ್ಸು ಆಟೋ ನನಗಂತೂ ಬರಲ್ಲ. ನಾನು ಕಾಲೇಜ್ ಡೇಸಲ್ಲೆಲ್ಲ ಹೋಗಿರೋದು. ಈ ಫ್ರೀ ಬಸ್ ಮಾಡಿದ್ರಲ್ಲ, ಆವಾಗಲೂ ನಾನು ಹೋಗಲಿಲ್ಲ ಬಸ್ಗೆ. ಹೋಗಿದ್ದೀನೇನೋ ಒಂದು 2-3 ಸಲ ಅಷ್ಟೇ. ಆಮೇಲೆ ನಾನು ಬಸ್ ಸವಾಸಕ್ಕೆ ಹೋಗಿಲ್ಲ ಗೈಸ್, ಅಷ್ಟು ರಶ್ಶು ಅಷ್ಟರಲ್ಲೆಲ್ಲ ನಾನು ಹೋಗಲ್ಲ. ಇನ್ನೆಲ್ಲ ಗಾಡಿಲೆಲ್ಲ ಟ್ರಾವೆಲ್ ಮಾಡಿದ್ದೀವಲ್ವ, ಅದೇ ಆಚೆ ಹೋಗಬೇಕು ಅಂದರೆ ಗಾಡಿನೇ. ಸೊ ಅದಕ್ಕೆ ನಮ್ಮ ಅಕ್ಕನೆಲ್ಲ ಬರ್ತೀನಿ ಅಂದ್ರಲ್ಲ, ಅದೇ ಅಂತಿದ್ದೆ ಅವಳಿಗೆ, ನಾನು ಬಸ್ಸಲ್ಲೆಲ್ಲ ಬರಲ್ಲ ಅಂತ. ಬಾರೆ ಏನಾಗಲ್ಲ ಅಂತ ಅಂತಿದ್ಲು. ಹೇಗೋ ಅವನಿಗೂ ಹುಷಾರಿಲ್ಲ, ನನಗೂ ಹುಷಾರಿಲ್ಲ, ಸ್ವಲ್ಪ ಪಾಸಿಟಿವ್ ಎನರ್ಜಿ ತೊಗೊಬರೋಣ ಅಂತ ಹೋಗ್ತಾಯಿದ್ದೀವಿ. ಯಪ್ಪ ಇಲ್ಲೇ ಮಾತಾಡ್ಬಿಟ್ಟಿದ್ದೀನಿ, ಹೋಗ್ಮೇಲೆ ಮಾಡ್ತೀನಿ ಗೈಸ್. ಹೋದ್ಮೇಲೆ ಅದೇ ಆ ಬಸ್ಸು ಇಲ್ಲ ಆಟೋ ಏನಾದರೂ ಸಿಕ್ಕಿದ್ರೆ ಹೋಗ್ತೀನಲ್ಲ, ಆವಾಗ ವಿಡಿಯೋನ ಕಂಟಿನ್ಯೂ ಮಾಡುವ. ಮತ್ತೆ ಸಿಗುವ, ಬಾಯ್ ಗೈಸ್. ಏನು ಗೊತ್ತಾ, ಈ
ಯಪ್ಪ ಈಗಾಗಲೇ 3 ಮಾತ್ರೆ ನುಂಗಿದ್ದೀನಿ ಗೈಸ್. ಮಾತ್ರೆ ನುಂಗದೆ ಮರ್ತೋಗಿದ್ದೆ, ಈಗ ಹೊರಡ್ತಾ ಇದೆ. ಆಮೇಲೆ ನೆನ್ಪು ಮಾಡಿಕೊಂಡು ಮಾತ್ರೆ ನುಂಗೋಣ ಅಂತ ಬಂದೆ. ಅದೇ 3 ಮಾತ್ರೆ ನುಂಗಿದೆ. ತೋರಿಸ್ತಾ ಅಲ್ವಾ ನಿಮಗೆ ಮಾತ್ರೆ ಯಾವ ರೀತಿ ಇದೆ ಅಂತ. ನಾನು ಎದುಗೆ ಇದು ಸಿರಪ್ ಹಾಕ್ತೀನಲ್ಲ, ಅವನಿಗೆ ಕುಡಿಯಲ್ಲ ಅವ್ನು ಸಿರಪ್ನ. ಅವನಿಗೆ ಸ್ವಲ್ಪ ಕಾಲೆಲ್ಲ ಇದು ಮಾಡಿಕೊಂಡು ಸ್ವಲ್ಪ ಫೋರ್ಸ್ಫುಲಿ ಹಾಕ್ತೀನಲ್ಲ. ಸೊ ನಾನೀಗ ಮಾತ್ರೆ ನುಂಗ್ತಿದ್ನಲ್ಲ, ಈಗ ಅರ್ಥ ಇದೆ ಅದು ಹೆಂಗಿರುತ್ತೋ ಆ ಸ್ಮೆಲ್ಲೆಲ್ಲ. ಅದಕ್ಕೆ ಅವ್ನು ಹಂಗೆ ಮಾಡ್ತಾನೆ. ಅವ್ನು ಕುಡಿಸ್ಬಿಟ್ಟು ಒಂದ್ಸಲ ಅವ್ನಿಗೆ ಟಾನಿಕ್ ಹಾಕ್ತೀನಿ, ಸಿರಪ್ ಹಾಕ್ತೀನಲ್ಲ ಬಾಯಿಗೆ, ಹಿಂಗೆಲ್ಲ ಮಾಡ್ಬಿಡ್ತಾನೆ ಅವನು. ಸೊ ನಮಗೂ ಅಷ್ಟೇ, ನಾವು ಒಂದೊಂದು ಮಾತ್ರೆ ಸ್ಮೆಲ್ ಇರುತ್ತೆ ನೋಡಿ, ಆ ಮಾತ್ರೆನ ಬಾಯಿಗೆ ಹಾಕೊಂಡು ನುಂಗಕ್ಕೆ ಹೋಯ್ತೀವಲ್ಲ, ಆ ಸ್ಮೆಲ್ ಹೆಂಗೆ ಬರುತ್ತೆ ಅಂದರೆ ಯಪ್ಪ ಈ ಮಾತ್ರೆಗಳೆಲ್ಲ ನುಂಗ್ಬೇಕಾ, ಹುಷಾರು ತಪ್ಪೋದು ಬೇಡ, ಈ ಇಂಜೆಕ್ಷನು ಮಾತ್ರೆಗಳು ಬೇಡ ಅನಿಸ್ತದೆ. ಸೊ ಒಂದು ಸಿರಪ್ಪು ಮತ್ತು ಟ್ಯಾಬ್ಲೆಟ್ಸ್ ಎಲ್ಲ ಆಯಿತು, ಕ್ಲಿಯರು. ಈಗ 11 ಕಾಲು ಆಗ್ತೈತೆ, ಈಗ ಹೊರಡೋಣ. ಸೊ ದೇವ್ರ ಪೂಜೆ ಎಲ್ಲ ಮಾಡಾಯಿತು, ಈಗ ಹೋಗೋಣ. ನೆಕ್ಸ್ಟು ನಾನು ಆಟೋ ಹತ್ತಾಗ ಇಲ್ಲ ಅಂದರೆ ರಾಮನಗರ ಹೋದಾಗ ನಿಮಗೆ ವಿಡಿಯೋ ಕ್ಯಾಪ್ಚರ್ ಮಾಡ್ತೀನಿ. ಸ್ವಲ್ಪ ಹುಷಾರಿಲ್ಲ ಗೈಸ್, ಆದರೂ ನಾನು ನಿಮಗೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ ಗೈಸ್. ನೋಡಿ, ಕಂಟೆಂಟ್ ಕ್ರಿಯೇಟರ್ಗಳು ಅಂದರೆ ಯಾವ ರೀತಿ ಕಷ್ಟಪಡ್ತಾರೆ. ಅವ್ರಿಗೆ ಹುಷಾರು ತಪ್ಪಿದ್ರು, ಅವ್ರಿಗೆ ಏನೇ ಆದ್ರೂ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಬಿಡಲ್ಲ. ನಿಮಗೆ ಎಂಟರ್ಟೈನ್ಮೆಂಟ್ ಇಲ್ಲ, ನಿಮಗೆ ವಿಡಿಯೋ ಕ್ಯಾಪ್ಚರ್ ಮಾಡಿ ತೋರಿಸ್ತೀವಿ, ಅವರು ಬಿಡಲ್ಲ. ನೋಡಿ ಗೈಸ್, ಕಂಟೆಂಟ್ ಕ್ರಿಯೇಟರ್ ಅಂದರೆ ನೀವೇನೇನೋ ಅಂದ್ಕೊಬಿಟ್ಟಿರ್ತೀರ. ಅಂದರೆ ಇವ್ರಿಗೇನು ಕ್ಯಾಮ್ರಾ ಹಿಂಗೆ ಇಟ್ಕೋತಾರೆ, ರೆಡಿ ಆಗ್ತಾರೆ, ವಿಡಿಯೋ ಮಾಡ್ತಾರೆ, ಆಚೆ ಹೋಗ್ತಾರೆ, ಸುತ್ತಾಡ್ತಾರೆ ಅಂತ. ಬಟ್ ನಾವು ಮನೇಲೂ ಅಷ್ಟೆಲ್ಲ ಮಾಡಿ, ಆಚೆನೂ ಹೋದಾಗ ವಿಡಿಯೋ ಮಾಡ್ತೀವಲ್ಲ. ಗ್ರೇಟ್ ಗೈಸ್, ಹ್ಯಾಟ್ಸ್ ಆಫ್ ಕ್ರಿಯೇಟರ್ಸ್ಗೆಲ್ಲ. ಈ ಪಾಪು ಇಟ್ಕೊಂಡು ಅವನಿಗೂ ಹುಷಾರು ತಪ್ಪಿ ಬಸ್ಸಲ್ಲೆಲ್ಲ ಟ್ರಾವೆಲ್ಲು, ಯಪ್ಪ ಆಗಲ್ಲ ಗೈಸ್. ಸೊ ಈಗ ಹೋಗೋಣ ಬನ್ನಿ ಗೈಸ್. ಸೊ ಗೈಸ್, ನಾನು ಬರೋದಕ್ಕೂ ಆಟೋ ಸಿಗೋದಕ್ಕೂ ಒಂದೇ ಆಯಿತು. ಸೊ ಈಗ ಆಟೋ ಸಿಕ್ತು, ಹೋಗೋಣ ಬನ್ನಿ. ಸ್ವಲ್ಪ ದೂರ ಹೋಗೋಷ್ಟರಲ್ಲಿ ಎದು ಮಲ್ಕೊಬಿಟ್ಟ. ಆ ಗಾಳಿ ವೆದರ್ ಬಂದು ಸೊ ಬಿಸಿನೀರೆಲ್ಲ ಸ್ನಾನ ಮಾಡ್ತಿದ್ದೆ ತಲೆಗೆ ಅಲ್ವಾ, ಪಾಪ ಅಲ್ಲೇ ಮಲ್ಕೊಂಡ್ಬಿಟ್ಟು. ಸೊ ಗೈಸ್, ಫೈನಲಿ ಆಟೋ ಇಳ್ಬಿಟ್ಟು ಬಸ್ ಸ್ಟಾಪ್ ಕಡೆ ಹೋಗ್ತಾ ಇದ್ದೀವಿ. ಅವನಿಗೂ ಕೂಡಲಿದ್ದಾಳಂತೆ, ಚೆನ್ನಾಗಿ ಬೇಗ ಬಂದ್ಬಿಟ್ಟಿದ್ದೀನಿ. ಏನು ಮಾಡಬೇಕು, ಬಸ್ಸಲ್ಲಿ ಕೂತ್ಕೋಬೇಕು. ಪಾಪ ಎದ್ದು ಮಲ್ಕೊಬಿಟ್ಟಿದ್ದ ಆಟೋದಲ್ಲಿ. ಅಷ್ಟೇ ಗೈಸ್, ಅವ್ರು ಬಂದಮೇಲೆ ಕಂಟಿನ್ಯೂ ಮಾಡೋಣ. ನೋಡಿ ಗೈಸ್, ಏನು ಗೊತ್ತಾ ಗೈಸ್, ಈ ಜನಗಳು ಆಲ್ಮೋಸ್ಟ್ ಇವ್ರು ಯಾರು ರಾಮನಗರದಲ್ಲೇ ಆಲ್ಮೋಸ್ಟ್ ನಾನು ಯಾರು ಅಂತ ಆಲ್ಮೋಸ್ಟ್ ಯಾರಿಗೂ ಗೊತ್ತಿಲ್ಲ. ಸೊ ಒನ್ ಡೇ ಪ್ರೂವ್ ಮಾಡಬೇಕು ಅಂತ, ಅಂದರೆ ನಾನೊಂದು ಕ್ರಿಯೇಟರ್ ಆಗಿಬಿಟ್ಟು ಇವರೆಲ್ಲ ನನ್ನ ಗುರುತಿಸೋ ಹಾಗೆ ಮಾಡ್ಕೋಬೇಕು ಅಂತ ಒಂದು ಡ್ರೀಮ್ ಇದೆ. ಮಾಡೋಣ ಗೈಸ್, ಮಾಡಬೇಕು. ಒಂದು ಮಗು ಹಿಡ್ಕೊಂಡು ಎಲ್ಲ ಕೆಲಸ ಮಾಡಿ ಅವ್ನಿಗೆ ತಿನ್ಸ್ಬಿಟ್ಟೆಲ್ಲ ಬಂದಿದ್ದೀನಿ. ಇವಳು ನೋಡಿ ಗೈಸ್, ಈಗ ಒಂದು ಮಣ ಮೇಕಪ್ ಮಾಡ್ಕೊಂಡ್ರು, ಡ್ರೆಸ್ ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು ಇಷ್ಟದವರೆಗೂ ಬಂದವಳೆ. ನಾನ್ ಮಾಡ್ಬೇಕು ಅಂತ ಅನ್ಕೊಂಡೆ. ಫೈನಲಿ ನಾವು ಟೆಂಪಲ್ ಹತ್ರ ಬಂದಿದ್ದೀವಿ. ಫುಲ್ ರಶ್. ಕೇಸೂರ ತೋರ್ಸ್ಬಿಡ್ತೀನಿ ನಿನ್ನನು. ಒಳಗಡೆ ಕೂತಿರೋ